ಮೈಸೂರು ಸಮಾವೇಶ ಈಗ ಸಮಾವೇಶ ಹಿನ್ನೆಲೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುರ್ಚಿ ಅಲ್ಲಾಡ್ತಿದೆ, ಹಾಗಾಗಿ ಇದನ್ನ ಒಂದು ಎಚ್ಚರಿಕೆ ಸಂದೇಶ ಹೈಕಮಾಂಡ್ ರವಾನೆ ಮಾಡೋಕ್ಕೆ ಈ ಥರ ಪೋಟ್ರೆ ಮಾಡ್ತಿದ್ದಾರೆ ಅಂತ ವಾದ ಸರ್. ನೋಡ್ರಿ, ಇವೆಲ್ಲ ಡ್ರಾಮಾ. ಹೈಕಮಾಂಡ್ಗೆ ಸಿದ್ದರಾಮಯ್ಯನವ್ರು ಈಗಾಗಲೇ ನೀವೇನು ಹೇಳ್ತೀರೋ ಅದು ಕೇಳ್ತೀನಿ ಅಂತ ಹೇಳಿ ಬಂದಿದ್ದಾರೆ. ಸಿದ್ದರಾಮಯ್ಯನವ್ರು ಅಲ್ಲಾಡ್ತಾ ಇಲ್ಲ, ಅವ್ರು ಮುಖ್ಯಮಂತ್ರಿ ಆದಾಗೆ ಒಪ್ಪಿಗೆ ಆಗಿದೆ ಅನ್ನೋದನ್ನ ನಮಗೂ ಕೂಡ ಮಾಹಿತಿ ಇದೆ. ಒಂದು ಅಡ್ಮಿನಿಸ್ಟ್ರೇಷನ್ ಎಲ್ಲಿ ಕೊಲ್ಯಾಪ್ಸ್ ಆಯ್ತದೋ ಅದರಿಂದ ಏನೇನು ತೊಂದರೆ ಆಯ್ತದೋ ಅನ್ನೋ ದೃಷ್ಟಿಯಿಂದ ಇವೆಲ್ಲ ಡ್ರಾಮಾ ಮಾಡ್ತಾಯಿದ್ದಾರೆ. ಸಿದ್ದರಾಮಯ್ಯನವರು 5 ವರ್ಷ ಏನು ಮಾಡಿದ್ರು ಅದರ 5% ಕೂಡ ಇವತ್ತಿನ ಸರ್ಕಾರ ಮಾಡಲಿಲ್ಲ. ನಾನು ಸಿದ್ದರಾಮಯ್ಯನವ್ರನ್ನ ತುಂಬ ಹತ್ತಿರದಲ್ಲಿ ನೋಡಿದ್ದೀನಿ, ಜೊತೆಯಲ್ಲೇ ಮಂತ್ರಿಯಾಗಿ ನಾನು ಕೂಡ ಕೆಲಸ ಮಾಡಿದ್ದೀನಿ, ಅವರು ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಆ ಸಿದ್ದರಾಮಯ್ಯ ಕಳೆದೋಗಿದ್ದಾರೆ. ಇವಾಗಿರೋ ಸಿದ್ದರಾಮಯ್ಯನವರು ರಾಜ್ಯದ ಪರಿಸ್ಥಿತಿ ಏನಾಗಿದೆ ಅಂತ ನಿಮ್ಗೆ ಗೊತ್ತಿದೆ. ಹಣ ಇಲ್ಲ, ಪಾಪರಾಗಿದೆ. ಭಾರತ ಸರ್ಕಾರ ಕೊಡೋ ದುಡ್ಡಲ್ಲಿ ಏನೆಲ್ಲ ನಡವಳಿಕೆಗಳನ್ನು ಮಾಡ್ತಾಯಿದ್ದಾರೆ. ನಾವು ಕೊಡೋ ಸ್ಕೀಮೇ ಒಂದು, ಇವ್ರು ಖರ್ಚು ಮಾಡೋದೇ ಒಂದಾಗಿದೆ. ಹಾಗಾಗಿ ಯಥಾರಾಜ ತಥಾಪ್ರಜೆ ಆಗಿದೆ. ಒಂದು ಸ್ಕೀಮು, ಮತ್ತೊಂದು ಸಭೆ, ಇವೆಲ್ಲ ಯಾವುದು ಗೌಣ. ಹೈಕಮಾಂಡು ಕಾಂಗ್ರೆಸ್ನಲ್ಲಿ ಅದೇ ದೊಡ್ಡದು. ಈಗಾಗಲೇ ಹೈಕಮಾಂಡ್ನವ್ರಿಗೂ ಇವರು ಹೇಳಿದ್ದಾರೆ, ಇವ್ರಿಗೆ ಹೈಕಮಾಂಡ್ನವ್ರು ಹೇಳಿದ್ದಾರೆ ನವಂಬರ್, ಡಿಸೆಂಬರು, ಜನವರಿ 26 ಒಳಗಡೆ ಇಲ್ಲ ಜನವರಿ 26 ಆದಮೇಲೆ ಇವ್ರು ಯಾವ ರೀತಿ ತೀರ್ಮಾನ ಮಾಡ್ಕೊಂಡಿದ್ದಾರೆ ಏನು ಅನ್ನೋದು ನಮ್ಮೆಲ್ಲರಿಗಿಂತ ಚೆನ್ನಾಗಿ ಸಿದ್ದರಾಮಯ್ಯನವ್ರಿಗೆ ಗೊತ್ತಿದೆ. ಸಿದ್ದರಾಮಯ್ಯ ಸಾಹೇಬರು ನನಗೆ ತಿಳಿದ ಮಟ್ಟಿಗೆ ಯಾಕೆ ಹಿಂಗೆ ಅಂಟ್ಕೊಂಡಿದ್ದಾರೋ ಗೊತ್ತಿಲ್ಲ, ಯಾಕೆ ಇವೆಲ್ಲ ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಆದರೆ ಅವರಂತೂ ಬದಲಾವಣೆ ಆಗಬೇಕು ಅನ್ನೋದು ಅವ್ರ ಮೈಂಡ್ ಸೆಟ್ಟು ಕೂಡ ಈಗಾಗಲೇ ಸೆಟ್ ಆಗಿದೆ.